ಮತ್ತೆ ಅವನಿಗೆ ಹೇಳಿದ್ದೇನೆ ನಾನು 1 ಸಲ ಆಯ್ತು 2 ಸಲ ಆಯ್ತು 3 ಸಲ ಆಯ್ತು ಏನೋ ಒಂದು ಸ್ಟ್ರೈಕ್ ಈ ರೀತಿ ಮಾಡ್ತೀವಿ ನೀವು. ಮತ್ತೆ ಅವನಿಗೆ ಹೇಳಿದ್ದೇನೆ ನಾನು 1 ಸಲ ಆಯ್ತು 2 ಸಲ ಆಯ್ತು 3 ಸಲ ಆಯ್ತು ಏನೋ ಒಂದು ಸ್ಟ್ರೈಕ್ ಈ ರೀತಿ ಮಾಡ್ತೀವಿ ನೀವು. ಯಾರು ಬೆಳಿಗ್ಗೆ ಎಸಿಪಿ ಕೈ ಗಾಡಿ ಉಂಟು ವಿದ್ಯುತ್ ಹೋಗ್ಬೇಕನಾ ಸರ್? ವಿದ್ಯುತ್ ಲೋಕ ಅದು ವಿದ್ಯುತ್ ಲೋಕ ಗಿಪ್ಪುಗ ನಾನು ವಿದ್ಯುತ್ ಲೋಕ ಗಿಪ್ಪುಗ ಇವತ್ತು ಫೇಸ್ಬುಕ್ ನಲ್ಲಿ ವಿಡಿಯೋ ಹಾಕಿದ್ದನ್ನ ಯಾರೋ ಒಂದು ವಿಡಿಯೋ ಹಾಕಿದ್ದನ್ನ ಆ ವಿಡಿಯೋವನ್ನ ಶರಣ್ ಪಂಪೆಲ್ ಅವರು ಯಾವುದೇ ರೀತಿಯ ಶರಣ್ ಪಂಪೆಲ್ನವರು ಅದರಲ್ಲಿ ಬರಲಿಲ್ಲ. ಆ ವಿಡಿಯೋವನ್ನು ಶೇರ್ ಮಾಡಿದ್ದಾರೆ ಅಂತ ಹೇಳೋ ಕಾರಣ ಶರಣ್ ಪಂಪೆಲ್ ಅವರನ್ನ ಕರ್ಕೊಂಡು ಸ್ಟೇಷನ್ ಅಲ್ಲಿ ಬಂದು ಕೂತ್ಕೊಳ್ತಾರೆ. ಯಾವ FIR ಹಾಕಿದ್ದಾರೆ, ಯಾವ ಸೆಕ್ಷನ್ ಹಾಕಿದ್ದಾರೆ, ಇದು ಯಾವುದನ್ನ ಕೂಡ ತಿಳಿಸದೆ ಪೊಲೀಸ್ ಇಲಾಖೆ ಕಾಂಗ್ರೆಸ್ನ ಆಡಳಿತದ ಕೈಗೊಂಬೆಯಾಗಿ ಕೆಲಸ ಕಾರ್ಯಗಳು ಮಾಡ್ತಾ ಇದೆ. ನೀವು ಈ ರೀತಿಯ ಯಾವುದೇ ಘಟನೆಗಳಾಗಿದ್ರೆ ಈ ಪ್ರತಿಯೊಬ್ಬರಿಗೆ ನೋಟಿಸ್ ಕೊಡಬೇಕಾದ್ದು ಅನಿವಾರ್ಯತೆ ಇದೆ. ಈ ನೋಟಿಸ್ ಕೊಡದೆ ಕೂಡ ನೀವು ಏಕಾಏಕಿಯಾಗಿ ಯಾವ ಸೆಕ್ಷನ್ ಹಾಕಿದ್ರಿ ಅಂತ ಹೇಳಿದೆ ಪೊಲೀಸ್ ಅವರು ಈ ರೀತಿಯಲ್ಲಿ ಬಂದು ಪೊಲೀಸ್ ಸ್ಟೇಷನ್ ಕಂಡು ಕೂತ್ಕೊಳಿಸ್ತಾರೆ ಅಂತ ಹೇಳಿದ್ರೆ ಇದಕ್ಕೆ ಕಾಂಗ್ರೆಸ್ನ ಆಡಳಿತದ ಶೈಲಿ ಹಿಂದೂ ಸಮಾಜದ ಅಥವಾ RSSನ ಮುಖಂಡರಿಗೆ ಅಥವಾ ನಮ್ಮ ಯಾವ ಎಲ್ಲ ಮುಖಂಡರುಗಳಿಗೆ ಉಳಿಗಾಲಿಲ್ಲದ ರೀತಿಯ ವಾತಾವರಣ ಸೃಷ್ಟಿ ಮಾಡ್ತಾ ಇದೆ. ಇದು ಒಂದು ಹಿಟ್ಲರ್ ರೀತಿಯಲ್ಲಿ ಆಡಳಿತ ಮಾಡುವಂತ ಕಾಂಗ್ರೆಸ್ನವರು. ಕಾನೂನು ಸುವ್ಯವಸ್ಥೆ ಅಂತ ಹೇಳಿದ್ರೆ ಯಾವುದೇ ಒಂದು ಕಡೆ ನೀವು ನೋಡಿ ಫೇಸ್ಬುಕ್ ಅಲ್ಲಿ ಇದ್ದದ್ದು 1000 ಜನ ಬರೀತಾರೆ, ನಮಗೆ ಬರೀತಾರೆ. ಬರೆದಂತ ವಿಚಾರಗಳಲ್ಲಿ ಯಾವುದಾದ್ರೂ ಒಂದು ರೀತಿಯ ಕಾನೂನು ಕ್ರಮವನ್ನು ವಹಿಸ್ಕೊಳ್ತಾರೆ ಅಂತ ಹೇಳಿದ್ರೆ ವಹಿಸ್ಕೊಳ್ಳಲ್ಲ. ನಮ್ಮ ಶರಣ್ ಪಂಪೆಲ್ ಅವರು ಬರೀತಾರೆ ಅಂತ ಹೇಳಿ ಆದ್ರೆ ಬೇರೆ ವಿಚಾರ. ಅವರು ಬರಲಿಲ್ಲ, ಅವರು ಖಾಲಿ ಶೇರ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಈ ರೀತಿಯ ಶೇರ್ ಮಾಡಿದ್ರೆ ಅವರಿಗೆ ನೋಟಿಸ್ ಕೊಡಬೇಕಾಗೋದು. ನೋಟಿಸ್ ಕೊಡದೆ ಅವರ ಹೇಳಿಕೆ ಪಡ್ಕೊಳ್ಳದೆ ಅವರನ್ನು ಬಂದು ಸ್ಟೇಷನ್ ಕೂತ್ಕೊಳ್ಳಿಸುವುದು ಇದನ್ನು ಖಂಡಿಸ್ತೇವೆ. ಇದಕ್ಕೆ ಕಾನೂನು ರೀತಿಯಲ್ಲಿ ಯಾವ ರೀತಿ ಹೋರಾಟ ಮಾಡಬೇಕು ಅದು ಒಂದು ಮಾಡುವಂಥದ್ದು ನಾವು ಮಾಡ್ತೇವೆ. ಆದ್ರೆ ಇದು ಕಾಂಗ್ರೆಸ್ನ ಕೈಗೊಂಬೆ ರೀತಿಯ ಆಟ ಮಾಡುವಂತ ಇಲಾಖೆ ಆಗಿದೆ ಅಂತ ಹೇಳಿ ಹೇಳಿಕ್ ಬಯಸ್ತೇವೆ.